ಸಿದ್ದರಾಮಯ್ಯನವರ ಬೆನ್ನು ಬಿಡ್ತಾ ಇಲ್ಲ ಮೂಡ ಹಗರಣ. ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಮತ್ತೆ ಉರುಳಾಗ್ತಾ ಇದೆ ಮೈಸೂರು ಮೂಡ. ಮೈಸೂರಿನಲ್ಲಿ ಮೂಡ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಗಿ ಬಂದು ಸಿದ್ದರಾಮಯ್ಯನವರ ಕೊರಳಿಗೆ ಮೂಡ ಉರುಳಾಗ್ತಾ ಇದ್ದು, ರಾಜಕೀಯ ಮಾಡ್ತಾ ಇರೋ ವಿಪಕ್ಷಗಳ ವಿರುದ್ಧ ಸಿದ್ದು ಕಿಡಿ ನುಡಿಯನ್ನ ನುಡಿದಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲಲ್ಲ, ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ನನ್ನ ಉದ್ದೇಶಪೂರ್ವಕವಾಗಿ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿರೋಧಿಗಳಿಗೆ, ಅದರಲ್ಲೂ ವಿಪಕ್ಷದ ವಿರುದ್ಧ ಕೆಂಡ ಕಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ, ಬೇಕಂತಲೇ ನನ್ನ ಹೆಸರು ತರ್ತಿದ್ದಾರೆ. ಯಾಕಂದ್ರೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಅವ್ರು ನನ್ನ ಹುಡುಕಿ ಕೆದುಕಿ ತರಬೇಕು, ನನ್ನ ತೇಜೋವಧೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಟ್ ಅವ್ರು ಎಷ್ಟೇ ಕೆದುಕಿದ್ರು ಇದರಲ್ಲಿ ನನ್ನದು ಏನೂ ಸಿಗಲ್ಲ ಅವ್ರಿಗೆ ಅಂತ ಹೇಳ್ತಾ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯನವರು. ಸೊ ಏನು ಹೇಳಿದ್ರು ಹಾಗಾದ್ರೆ ಕೇಳ್ಕೊಂಡು ಬರೋಣ. ಜಗಳ ನಮ್ಮ ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ, ಏನಂತ ನಡೀತಾ ಇದೆ? ಏನಂತ ನಡೀತಾ ಇದೆಯಪ್ಪ? ಏನಂತ ನಡೀತಾ ಇದೆ? ಮತ್ತೆ ನಾನು ಉತ್ತರ ಕೊಡ್ಬೇಕು ಅವ್ರಿಗೆ? ಎಲ್ಲಿ ನಡೀತಾ ಇರೋದು ಇದು? ಯುಪಿನಲ್ಲಿ. ಅಲ್ಲಿ ಅಧ್ಯಕ್ಷ ಪಾರ್ಟಿ ಮತ್ತೆ ಅವ್ರಿಗೆ ಅಯೋಗ್ಯರು, ನಾವು ಅಯೋಗ್ಯರು? ಅವ್ರ ಅಯೋಗ್ಯರಲ್ವಾ? ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ, ಟೀಕೆ ನೀನು ಕೇಳೋದೇ ತಪ್ಪು ಅಂತ ಆಯ್ತಲ್ಲ. ಹಾಗಾದ್ರೆ ಅಲ್ಲ, ನಾನ್ ಕೇಳೋ ತಪ್ಪಲ್ಲ, ಕುಂಭಮೇಳದ ಬಗ್ಗೆ ವಿಮರ್ಶೆ ಮಾಡುವಂಥದ್ದೇ ತಪ್ಪು. ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ತಪ್ಪು ಮಾಡೋದಾಗ ಕ್ರಿಟಿಸೈಸ್ ಮಾಡೋಕ್ಕೆ. ಕ್ರಿಟಿಸೈಸ್ ಮಾಡಬಾರದು ಅಂತಂದ್ರೆ, ತಪ್ಪು ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ ಅಂತ ಹೇಳ್ತಾರೆ. ಕ್ರಿಟಿಸೈಸ್ ಮಾಡಬಾರ್ದು ಅಂತಂದರೆ ಅದಕ್ಕೆ ಇದು ಒಂದು ಬಾಲಿಶವಾದಂಥ ಹೇಳಿಕೆ. ಈ ವಿಜೇಂದ್ರನ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂಥ ರಿಪೋರ್ಟ್ ಅಲ್ರಿ, ಅದು ಸೀಜ್ ಮಾಡಿರೋದು, ಸೀಜರ್ ರಿಪೋರ್ಟು. ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಇನ್ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ಸರ್? ಅದಕ್ಕೆ ಪೂರಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತೆ ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು, ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು, ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಡ್, ವಾಟ್ ವಾಸ್ ದ ನೀಡ್ ಟು ಸರ್ವ್ ದಿ ಏನು ಅವ್ರಿಗೆ ನೋಟಿಸ್? ನೋಡಿದ್ದೀರಾ ಇದನ್ನ? ನಟೇಶ್ ಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿ ಅವ್ರಿಗೇನು ಅಂತ ಹೇಳಿದ್ದಾರೆ ಅಂತ ಗೊತ್ತಿದೇನಪ್ಪ ನಿಮಗೆ? ಅಬ್ಸರ್ವೇಷನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ? ಏನಂತ ಹೇಳಿದ್ದಾರೆ? ನಟೇಶ್ ಹೈಕೋರ್ಟ್ಗೆ ಹೋಗಿದ್ದಾರೆ, ಅವನ ಪಿಟಿಷನ್ನು ಅಲೋ ಆಗಿದೆ, ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ, ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ. ಯಾರು ಹೇಳಿರೋದು ಅದನ್ನ? ಮತ್ತೆ ಮನಿ ಲ್ಯಾಂಡ್ರಿಂಗ್ ಅಲ್ಲ, ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಮೆನ್ಷನ್ ಮಾಡ್ತಾ ಇದ್ದಾರೆ.